ಸಿರುಗುಪ್ಪ ನಗರದಲ್ಲಿ ಶನಿವಾರದಂದು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸಿರುಗುಪ್ಪ ತಾಲೂಕು 2025ರ ಚುನಾವಣೆ ನಡೆಸಲಾಯಿತು. ವಿವೇಕಾನಂದ ಪಬ್ಲಿಕ್ ಶಾಲೆಯಲ್ಲಿ ಒಟ್ಟು 8 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು, ಇನ್ನು ಈ ಚುನಾವಣೆಯಲ್ಲಿ 6 ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇನ್ನು ಈ ಚುನಾವಣೆಗೆ ಮತದಾನ ಹಾಕಲು ವಯೋವೃದ್ಧರು ಸಹ ಪಾಲ್ಗೊಂಡು ತಮ್ಮ ಮತದಾನವನ್ನು ಚಲಾಯಿಸಿದ್ದಾರೆ. ಹಾಗೆ ಹಳೆಕೋಟೆ ಶ್ರೀಗಳು ಸಹ ಮತದಾನ ಹಾಕಲು ಮತಗಟ್ಟೆಗಳಿಗೆ ಬಂದು ತಮ್ಮ ಒಂದು ಮತವನ್ನು ಹಾಕಲಾಗಿದೆ. ಈ ಚುನಾವಣೆಯ ಅಧಿಕಾರಿಯಾಗಿ ಎಚ್ ವಿಶ್ವನಾಥ್ ತಾಲೂಕು ದಂಡಾಧಿಕಾರಿಗಳವರು ಮಾರ್ಗದರ್ಶನದ ಮೂಲಕ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಚುನಾವಣೆಯನ್ನು ನಡೆಸಲಾಯಿತು. ಇನ್ನು ಚುನಾವಣೆಯ ಫಲಿತಾಂಶವನ್ನು ತಾಲೂಕು ದಂಡಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ದಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಸಿರುಗುಪ್ಪ ತಾಲೂಕು ಚುನಾವಣೆ ನಡೆದಿದ್ದು, ಅದರಲ್ಲಿ ಶ್ರೀ ಶಿವರಾಮಗೌಡ ತಂದೆ ಪಾಲಾಕ್ಷಗೌಡ ಅಚ್ಚಳ್ಳಿ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಶ್ರೀ ಮಲ್ಲಯ್ಯ ಕೆ ತಂದೆ ರಮೇಶಪ್ಪ ನಾಡಂಗ ಸಾಲ್ಗಾರ ಕ್ಷೇತ್ರದಿಂದ ಅವಿರೋಧವಾಗಿ ಹಾಕಿರುತ್ತಾರೆ. ಶ್ರೀಮತಿ ಎಚ್ ಸರಸ್ವತಿ ಹಳ್ಳಿಗನೂರು ಸಾಲ್ಗಾರ ಕ್ಷೇತ್ರ ಮಹಿಳಾ ಮೀಸಲಾತಿ ಕ್ಷೇತ್ರ ಇದು. ಈ ದಿನ ಚುನಾವಣೆ ನಡೆದಿದ್ದು 80 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಹೊರಗೈ ತಾಯಪ್ಪ ತಂದೆ ಸಿದ್ದಪ್ಪ ಮುದ್ದಟ್ಟೂರು ಗ್ರಾಮ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲಾತಿ ಕ್ಷೇತ್ರ ಇದು. ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಶ್ರೀಮತಿ ಎಂ ರಾಧಾ ಸಿರುಗುಪ್ಪ ಸಾಲ್ಗಾರ ಕ್ಷೇತ್ರ ಮಹಿಳಾ ಮೀಸಲಾತಿ ಕ್ಷೇತ್ರವಾಗಿದ್ದು, ಇವರು ಈ ದಿನ ಚುನಾವಣೆಯಲ್ಲಿ 35 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಶ್ರೀ ಶಂಕರಪ್ಪ ಎರ್ಕರ್ ಗ್ರಾಮ ಸಾಲ್ಗಾರ ಕ್ಷೇತ್ರ 6 ಪರಿಶಿಷ್ಟ ಜಾತಿ ಮೀಸಲಾತಿ ಕ್ಷೇತ್ರವಾಗಿದೆ. ಈ ದಿನ ಚುನಾವಣೆ ನಡೆದಿದ್ದು 38 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಶ್ರೀ ಶಾಂತಗೌಡ ಎಚ್ ತಂದೆ ಚನ್ನನಗೌಡ ಸ್ಯಾನ್ವಾಸ್ಪುರ ಗ್ರಾಮ ಸಾಲ್ಗಾರ ಕ್ಷೇತ್ರ 7. ಈ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲಾತಿ ಕ್ಷೇತ್ರವಾಗಿದೆ. ಇವರು ಸಹ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಶ್ರೀ ಗೋಣಪ್ಪನವರ ನಾಗರಾಜರವರು ಸಾಲ್ಗಾರ ಕ್ಷೇತ್ರದಿಂದ 4 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಶ್ರೀ ಡಿ ಆರ್ ಚಂದ್ರಾರೆಡ್ಡಿ ತಂದೆ ಡಿ ರಂಗಾರೆಡ್ಡಿ ಸಾಲ್ಗಾರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶ್ರೀ ತಿಮ್ಮನಗೌಡ ವಿ ಮೈಲಾಪುರ ಗ್ರಾಮ ಸಾಲ್ಗಾರ ಕ್ಷೇತ್ರದಿಂದ 97 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಬಿ ತಿಮ್ಮಪ್ಪ ತೆಕ್ಕಲಕೋಟೆ 135 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಶ್ರೀ ಚೊಕ್ಕೆ ಬಸನಗೌಡ ಕೆ ಬೆಳಗಲ್ಲು ಸಾಲ್ಗಾರ ಕ್ಷೇತ್ರದಿಂದ 149 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಶ್ರೀ ಗೌಡಪ್ಪನವರ ಮರೇಗೌಡ ತಂದೆ ದೊಡ್ಡ ರುದ್ರಗೌಡ ಸಾಲ್ಗಾರ ಕ್ಷೇತ್ರ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ. ಕೊನೆಯದಾಗಿ ಶ್ರೀ ಬಿ ಎಂ ಜಡೇಸ್ವಾಮಿ ಸಾಲಗಾರ ಅಲ್ಲದ ಕ್ಷೇತ್ರದಿಂದ 104 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ.